ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸೊ ನಾನು ಆಫ್ಟರ್ ಲಾಂಗ್ ಟೈಮ್ ಅಂದರೆ ತುಂಬ ದಿನ ಆಗಿತ್ತು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ. ಸೊ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಸೊ ಅದಾದಮೇಲೆ ಯಾವುದು ಕೂಡ ವೀಡಿಯೋಸ್ನ ಮಾಡೋದಕ್ಕಾಗಲಿಲ್ಲ. ಕೂಡ ಡೌಟ್ಸ್ ಇರುತ್ತೆ ನನಗೆ, ಯಾವ ಮಗು ಆಯಿತು ಮತ್ತು ನಾವು ಏನು ಹೆಸರಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನನಗಾಗಲೇ ಮಗು ಹೋಗಿ 5 ತಿಂಗಳಾಯಿತು. ಆ 5 ತಿಂಗಳಿಂದನೂ ನಾನು ವೀಡಿಯೋಸ್ನ ಮಾಡೇ ಇಲ್ಲ. ಸೊ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ಮಗು ಆಯಿತು ಅಂತ ಆಗಲೇ ಸೊ ಪೋಸ್ಟ್ ಎಲ್ಲನೂ ಹಾಕಿದ್ದೀನಿ. ಸೊ ನಿಮಗೆ ಕೆಲವರು ಎಷ್ಟೊಂದು ಜನ ಗೊತ್ತಾಗಿರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ಯೂಟ್ಯೂಬಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ಗಳು ಕೂಡ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಪೂರ್ತಿ ನೋಡಿ, ಮಗು ಹೇಗಿದೆ ಅಂತಲೂ ಕೂಡ ತೋರಿಸ್ತೀನಿ. ನೀವು ಈ ವಿಡಿಯೋದಲ್ಲಿ ಏನೇನೆಲ್ಲ ನೋಡ್ತೀರಾ ಅಂತಂದರೆ, ನಾವು ನನಗೆ ಯಾವ ಮಗು ಆಗಿದೆ ಮತ್ತು ನಾವು ಏನು ಹೆಸರಿಟ್ಟಿದ್ದೀವಿ ಮತ್ತು ಮಗು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಮತ್ತು ಅದ್ರ ಜೊತೆಗೆ ಒಂದು ಸಂಜೆ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಬರೀ ಸಂಜೆದೊಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಒಟ್ಟಿಗೆ ಮಾಡ್ತಾ ಇರುವಂಥ ಬ್ಲಾಗು. ಫ್ರೆಂಡ್ಸ್, ನೀವು ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಲಾವಣ್ಯ ಅಂತ. ನಾನು ರಾಮನಗರದಿಂದ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ವೀಡಿಯೋಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಒಂದು ಹೊಸ ವೀಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವೇ ಫಸ್ಟ್ ನೋಡ್ಬೋದು. ಮಗು ಯಾವಾಗ ಮಲ್ಕೊಳ್ಳುತ್ತೋ, ನನಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲನೂ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ವೀಡಿಯೋಸ್ ಆದ್ರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಅದು ನಮ್ಮ ರಾಖಿ. ಅದು ನಾಯಿ ಹೆಸರು ಬಂದು ರಾಖಿ ಅಂತ, ನಮ್ಮ ನಾಯಿ ಅದು. ಸೊ ಫುಲ್ಲು ಯಾವಾಗೂ ಅದು ತೀಟೆ ಮಾಡ್ತಾನೆ ಇರ್ತಾನೆ. ಫ್ರೆಂಡ್ಸ್, ಓಕೆ, ನಾನು ವೀಡಿಯೋನ ಲೇಟ್ ಮಾಡೋದು ಬೇಡ. ಸೊ ಬೇಗ ವೀಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಏನು ಅಂತಂದರೆ, ನನಗೆ ಡೆಲಿವರಿ ಆಗಿದ್ದು ಬಂದು, ನನಗೆ EDD ಡೇಟ್ ಇದ್ದಿದ್ದು ಮಾರ್ಚ್ 9ನೇ ತಾರೀಕು. ಆದರೆ ನನಗೆ ಮಗು ಹುಟ್ಟಿದ್ದು ಮಾರ್ಚ್ 7ನೇ ತಾರೀಕು. ಪ್ರಗತಿ ಹಾಸ್ಪಿಟಲಲ್ಲಿ, ಇಲ್ಲೇ ರಾಮನಗರದಲ್ಲೇ ಪ್ರಗತಿ ಹಾಸ್ಪಿಟಲ್ ಅಂತ ಇದೆ. ಸೊ ಅದೇ ಹಾಸ್ಪಿಟಲಲ್ಲಿ ನನಗೆ ಮಗು ಆಗಿದ್ದು. ಸೊ ನನಗೆ ಯಾವ ಮಗು ಆಯ್ತಪ್ಪ ಅಂತಂದರೆ, ಸೊ ನಿಮಗೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮ್ನೆಲ್ಲ ನೋಡಿರ್ತೀರ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಸೊ ಫ್ರೆಂಡ್ಸ್, ನನಗೆ ಯಾವ ಮಗು ಆಯಿತು ಅಂತಂದರೆ, ನನಗೆ ಬಂದು ಹೆಣ್ಮಗು ಆಯಿತು. ನನಗೆ ಹೆಣ್ಮಗು ಅಂದರೆ ತುಂಬಾ ಇಷ್ಟ. ಯಾವ ಮಗು ಆಗಿದ್ರೂ ತುಂಬಾ ಖುಷಿ ಪಡ್ತಿದ್ದೆ. ಸೊ ಈಗ ನನಗೆ ಹೆಣ್ಮಗು ಆಗಿರೋದಂತೂ ಇನ್ನೂ ನನಗೆ ತುಂಬಾ ಖುಷಿ ಇದೆ. ಅವಳು ಬಂದಮೇಲಂತೂ ನನಗೆ ಬೇಜಾರು ಅನ್ನೋದೇ ಇಲ್ಲ. ತುಂಬಾ ಖುಷಿ. ಎಸ್ಪೆಷಲಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅವಳು ಆಡೋ ತೀಟೆ, ಅದೆಲ್ಲನೂ ಹೇಳಬೇಕು ಅಂತಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಸೊ ಅಷ್ಟು ಟೈಮ್ ಅಷ್ಟು ಮುದ್ದಾಗಿರುತ್ತೆ ನಿಜವಾಗ್ಲೂ. ಸೊ ಅದನ್ನು ಹೇಳೋದಕ್ಕಿಂತ ಅನುಭವಿಸ್ತಾ ಇರೋರ್ಗೇನೆ ಗೊತ್ತಿರುತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೂ ಅಷ್ಟೇ. ಈಗ ಸದ್ಯಕ್ಕೆ ಪ್ರೆಸೆಂಟ್ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮತ್ತು ಅವಳ ಜೊತೆ, ನಮ್ಮ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ನನಗೆ ಟೈಮ್ ಹೋಗೋದು ಕೂಡ ಗೊತ್ತಾಗಲ್ಲ. ಮತ್ತು ನನಗೇನಾದರೂ ಬೇಜಾರಿದ್ದರೆ ಸೊ ಅವಳ ಆಟದಿಂದ ಎಲ್ಲನೂ ಮರ್ತ್ಬಿಡ್ತೀನಿ. ಸೊ ಪ್ರೆಸೆಂಟ್ ನನಗಂತೂ ತುಂಬಾ ಖುಷಿ ಇದೆ. ನನಗಾಗಿರೋದು ಹೆಣ್ಮಗು. ಸೊ ನೆಕ್ಸ್ಟ್ ಬಂದರೆ ನಾವು ಏನು ಹೆಸರಿಟ್ಟಿದ್ದೀವಿ ಅಂತಂದರೆ ನಮ್ಮ ಪಾಪುಗೆ. ಫ್ರೆಂಡ್ಸ್, ನಾವು ಒಂದು 3-4 ದೇವಸ್ಥಾನದಲ್ಲಿ ಕೇಳಿದ್ವಿ. ಅಂದರೆ ಅಕ್ಷರ ಕೇಳ್ತಾರಲ್ವ, ಯಾವ ಅಕ್ಷರ ಅಂತ ಹೇಳ್ಬಿಟ್ಟು. ಸೊ ಒಂದು 3-4 ಕಡೆ ಕೇಳಿದ್ರು ಅವಳಿಗೆ ಒಂದರಿಂದ ಓನ್ಲಿ ಆಪ್ಷನ್ ಜಿ ಇಂದಾನೆ, ಅದೊಂದೇ ಬಂದಿದ್ದು ಫ್ರೆಂಡ್ಸ್. ಬೇರೆ ಯಾವುದೂ ಬಂದಿಲ್ಲ. ಜಿ ಇಂದಾನೆ ಬಂತು. ಕೆಲವರಂತೂ ಜೀವಿತ ಅಂತಲೇ ಬರ್ಕೊಟ್ಟಿದ್ರು, ನೇಮೇ ಬರ್ಕೊಟ್ಬಿಟ್ಟಿದ್ರು. ಅದು ಜಿ ಅನ್ನೋ ಆಪ್ಷನ್ನು ಕೂಡ ಬಂದಿಲ್ಲ. ಸೊ ಜೀವಿತ ಅಂತ ಹೆಸರಿಟ್ರೆ ಅವಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸೊ ಪೇರೆಂಟ್ಸ್ ಆಗಿ ಏನು ನಾವು ಯೋಚನೆ ಮಾಡ್ತೀವಿ, ಮಕ್ಕಳ ಬಗ್ಗೆ ಒಳ್ಳೇದಾದರೆ ಸಾಕಂತ ಅಲ್ವಾ. ಸೊ ನಾವು ಅಷ್ಟೇನೆ ಹೋಗ್ಲಿ, ಫಸ್ಟು ಅದೇ ಬರ್ತ್ ನೇಮ್ ಅಂತ ಇಟ್ಬಿಟ್ಟು ಆಮೇಲೆ ನಮ್ಗೆ ಯಾವ್ದಾದ್ರು ಬೇರೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಮಗು ಹುಟ್ಟಿದ ಮೇಲೆ ಸೂತ್ರ ಕಳೀತಾರಲ್ವ. ಸೊ ಆವಾಗ ನಾವು ಹೆಸರಿಟ್ಟಿದ್ದೀವಿ ಜೀವಿತ ಅಂತ ಹೇಳ್ಬಿಟ್ಟು. ಇವಾಗ ನಾವು ಅದಾದಮೇಲೆ ಜೀವಿತ ಅಂತ ಬರ್ತ್ ನೇಮ್ ಫಸ್ಟ್ ಇಟ್ಟಿರೋದು. ಆಮೇಲೆ ನಾವು ಖುಷಿ ಅಂತಲೂ ಕೂಡ ಕರಿತೀವಿ. ಜೀವಿತ, ಖುಷಿ ಎರಡೂ ಅವಳ ಹೆಸರು. ಫಸ್ಟು ಬರ್ತ್ ನೇಮು ಜೀವಿತ. ಸೊ ನಾವು ಕರಿತಾರದು ಖುಷಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸಣ್ಣ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ, ಆಫ್ಟರ್ ಲಾಂಗ್ ಟೈಮ್ ಯಾವ ಥರ ವ್ಲಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವಾಗ ಪಾಪು ಮಲ್ಕೊಂಡಿದೆ.
ತೋರಿಸ್ತೀನಿ ಎದ್ದೇಳಲಿ, ಪಾಪು ಇನ್ನೂ ಎದ್ದಿಲ್ಲ. ಸೊ ನಾನು ಕೂಡ ಎದ್ದೇಳಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫುಲ್ಲು ನಿದ್ದೆ ಮಾಡ್ತಾ ಇದೆ ಪಾಪು. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ನಾನು ಫ್ರೀ ಇದ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಪಾಪು ಎದ್ದಿದಾಗಂತೂ ನನಗೆ ಏನು ಮಾಡೋಕ್ಕೆ ಬಿಡಲ್ಲ, ಪಾಪು ಜೊತೆನೇ ಇರಬೇಕು. ಸೊ ಇವಾಗ ಸ್ವಲ್ಪ ಫ್ರೀ ಇದ್ನಲ್ಲ ಅಂತ ಹೇಳ್ಬಿಟ್ಟು ಟಿ ವಿ ನೋಡ್ತಾ ಇದ್ದೆ, ನೋಡ್ಕೊಂಡು ಕೂತಿದ್ದೆ. ಸೊ ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ತೋರಿಸ್ತೀನಿ ನೀಟಾಗಿ. ಟೈಮ್ ಬಂದು 7 ಗಂಟೆ. ಸೊ ಅಮ್ಮ ಎಲ್ಲ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಡುಗೆ ಉಪ್ಸಾರೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ನಮ್ಮ ಫ್ರೆಂಡ್ಸ್. ಫೈನಲಿ ನಮ್ಮ ಪಾಪನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಮ್ಮ ಖುಷಿ. ಹಾಯ್ ಮಾಡು ಬಂಗಾರಿ ಚಿನ್ನಮ್ಮ. ಹಾಯ್, ವೆಲ್ಕಮ್ ಟು ಮಮ್ಮ ವ್ಲಾಗ್. ಇಲ್ಲಿ ನೋಡು ಅಮ್ಮ, ಇಲ್ಲಿ ನೋಡಮ್ಮ, ಅಲ್ಲಿ ನೋಡು, ಅಲ್ಲಿ. ಹಾಯ್, ವೆಲ್ಕಮ್ ಟು ಮಮ್ಮ ವ್ಲಾಗ್. ಎಲ್ಲರಿಗೂ ಹಾಯ್ ಮಾಡು, ಎಲ್ಲರಿಗೂ ಹಾಯ್. ಹಾಯ್, ಮೈ ನೇಮ್ ಇಸ್ ಖುಷಿ ಅನ್ನು. ಹಾಯ್. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಇದೇ ನಮ್ಮ ಪಾಪು. ಫ್ರೆಂಡ್ಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನಮ್ಮ ಪಾಪುಗೆ ಅಲ್ಲಿಂದಾನೇ ಆಶೀರ್ವಾದ ಮಾಡಿ. ಪಾಪು ನೋಡ್ತಾ ಇದ್ದಾಳೆ ನಾನೇನೋ ಮಾತಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನಿಜವಾಗ್ಲೂ ಮಕ್ಕಳಿರೋ ಮನೆ ಸ್ವರ್ಗ ಅಂತ ಹೇಳ್ತಾರೆ, ಅದು ಖಂಡಿತವಾಗ್ಲೂ ನಿಜಾನೇ. ಸೊ ನಮಗಂತೂ ನಮ್ಮ ಮನೇಲಿ ಇವಳು ಬಂದಮೇಲಂತೂ ಫುಲ್ಲು ಇನ್ನೂ ಖುಷಿನ ಜಾಸ್ತಿ ಮಾಡಿಬಿಟ್ಲು ನನ್ನ ಮಗಳು. ಫ್ರೆಂಡ್ಸ್ ಇನ್ಮೇಲಿಂದ ವ್ಲಾಗ್ಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಮುಂಚೆ ಥರ ಲೇಟಾಗಿ ಏನು ವೀಡಿಯೋ ಅಪ್ಲೋಡ್ ಮಾಡಲ್ಲ. ಸೊ ಹಿಂದಿಂದನೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫುಲ್ಲು. ಇವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ಲು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಎಂದು ಕೂಡ ಒಂದು ಗಳಿಗೆ ನಿನ್ನ ಮಾತು ಏನೇ ಇರಲಿ, ನಿನ್ನ ಮುನ್ನ ನಂದೇನು ನಿಸನಿಯಾಗಿ ಬಂದರೆ. ಫ್ರೆಂಡ್ಸ್ ಇದು ಅದೇ ದಿನ ಬೆಳಗ್ಗೆ ಪಾಪಗೆ ಸ್ನಾನ ಮಾಡಿಸ್ತಾ ಇದ್ವಲ್ಲ. ಸೊ ನಾವು ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ತಲೆ ಯಾವ ಥರ ಒಣಗಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ತೆಗ್ದಾಕಿದ್ದೀನಿ. ಸೊ ಇದು ಅದೇ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಅದೇ ದಿನದ್ದು ಬೆಳಗಿನದು ವಿಡಿಯೋ ಇದು. ಸೊ ನಾವು ಇದೇ ಥರನೇ ಮಾಡಿದ್ದು. ಸ್ನಾನ ಎಲ್ಲ ಆದಮೇಲೆ ಪಾಪುಗೆ ಸಾಂಬ್ರಾಣಿ ಹೊಗೆ ಕೊಟ್ಟು ಪಾಪ ತಲೆನೆಲ್ಲ ಆರಿಸ್ತೀವಿ. ಸೊ ನೋಡ್ತಾ ಇರ್ಬೋದು ರೂಮೆಲ್ಲ ಹೊಗೆ. ಸೊ ನಾವು ನಮ್ಮ ರೂಮಲ್ಲೇ ತಲೆ ಒಣಗಿಸೋದು, ರೂಮಲ್ಲೇ ಸಾಂಬ್ರಾಣಿ ಹಾಕ್ತೀವಿ. ಫ್ರೆಂಡ್ಸ್ ಅಮ್ಮ ಸ್ನಾನ ಎಲ್ಲ ಆದಮೇಲೆ ತಲೆ ಎಲ್ಲ ನೀಟಾಗಿ ತ್ಯಾವ ಎಲ್ಲ ಒಣಗಿಸ್ಬಿಟ್ಟು ಸಾಂಬ್ರಾಣಿ ಹೊಗೆಯಲ್ಲಿ ಸೊ ನನಗೆ ಕೊಡ್ತಾರೆ. ನಾನು ಪಾಪುಗೆ ರೆಡಿ ಮಾಡ್ತೀನಿ. ಫ್ರೆಂಡ್ಸ್ ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಮಕ್ಕಳಂದರೆ ತುಂಬಾ ಇಷ್ಟ. ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ಎತ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಸೊ ಇವಾಗ ನನ್ನ ಮಗುಗೆ ನಾನು ರೆಡಿ ಮಾಡ್ತಾ ಇರೋದು ಫುಲ್ಲು ಖುಷಿ ಇದೆ. ಸೊ ನನಗೆ ಮಕ್ಳಿಗೆ ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಾಪ ಸ್ನಾನ ಮಾಡಿಸಿದ ತಕ್ಷಣ ನಿದ್ದೆ ಮಾಡಿಬಿಡುತ್ತೆ. ಸೊ ಪಾಪ ನಿದ್ದೆ ಮಾಡಿದಾಗ ನಂದೇನಾದರೂ ಕೆಲಸ ಇದ್ದರೆ ನಾನು ಮುಗಿಸ್ಕೊಳ್ಬೇಕು. ಸೊ ನಾನು ಇವಾಗ ಹೋಗಿ ನಂದೇನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬರ್ತೀನಿ. ನಂದಂತೆ ಈಗೇ ಮಾಡಬೇಕು. ಪಾಪ ಮಲ್ಕೊಂಡ್ಮೇಲೆ ನಂದು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಬೇಕು. ಸೊ ಇಲ್ಲ ಅಂದರೆ ಪಾಪ ಜೊತೆನೇ ಇರಬೇಕಾಗುತ್ತೆ. ಸೊ ಹೇಳ್ಬೇಕು ಅಂತಂದರೆ ಪಾಪ ಮಲ್ಕೊಂಡ ಮೇಲೆ ನನಗೆ ಫ್ರೀ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಪಾಪು ಜೊತೆನೇ ಇರಬೇಕಾಗುತ್ತೆ. ಸೊ ಪಾಪು ಮಲ್ಕೊಳ್ಳಿ ಅಷ್ಟರಲ್ಲಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ನಿಮಗೆ.
ಫ್ರೆಂಡ್ಸ್ ಪಾಪು ಮಲ್ಕೊಂಡ್ಮೇಲೆ ನನಗೆ ಸಣ್ಣ ಪುಟ್ಟ ಕೆಲಸ ಅಂತ ಅಂದರೆ ಇಲ್ಲ ನಂದು ಫ್ರೆಶ್ ಅಪ್ ಆಗೋದಿರುತ್ತೆ, ಇಲ್ಲ ಅಂತಂದರೆ ನಂದೇನಾದರೂ ಕೆಲಸಗಳಿದ್ರೆ ಇರುತ್ತೆ. ನನ್ನ ಕೆಲಸ ಅಂದರೆ ಇದೇ ಥರ ಇರುತ್ತೆ. ನಾನು ಯೂಟ್ಯೂಬ್ ಮಾಡಬೇಕಲ್ವಾ, ಇವಾಗ ಸ್ಟ್ಯಾಂಡ್ ಎಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬ ದಿನ ಆಗ್ಬಿಟ್ಟಿತ್ತಲ್ವ ಯೂಸ್ ಮಾಡಿ, ಎಲ್ಲನೂ ಮೇಲೆ ಎತ್ತಿಟ್ಬಿಟ್ಟಿದ್ವಿ. ಸೊ ಒಂದ್ಸತಿ ಎಲ್ಲನೂ ಆಚೆ ತೆಗ್ದು ಎಲ್ಲ ವರ್ಕ್ ಆಗ್ತಾ ಇದೆಯಾ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಒಂದ್ಸತಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಸೊ ನಾನು ಅವತ್ತಿಂದ ಮಾಡೋಣ ಅಂತ ಅನ್ಕೊಂಡು ಟೈಮೇ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಪಾಪು ಬೇಗ ಮಲ್ಕೊಂಡಿದ್ರಿಂದ ನನಗೆ ಸ್ವಲ್ಪ ಟೈಮ್ ಇತ್ತು. ಸೊ ಒಂದ್ಸತಿ ಚೆಕ್ ಮಾಡ್ಕೊಬಿಡೋಣ ಎಲ್ಲನೂ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಸೊ ಎಲ್ಲ ಚೆನ್ನಾಗೇ ಇತ್ತು, ಸದ್ಯಕ್ಕೆ ಏನೂ ಆಗಿರಲಿಲ್ಲ. ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗೇ ಇತ್ತು, ಲೈಟಿಂಗ್ಸು ಮತ್ತು ಸ್ಟ್ಯಾಂಡು. ನಾನು ಮೈಕ್ ತರಿಸ್ಕೊಂಡಿದ್ದೆ, ಇದು ಆಲ್ಮೋಸ್ಟ್ ತರಿಸಿ 1 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ಸೊ ಒಂದು ಸತಿನೂ ವೀಡಿಯೋದಲ್ಲಿ ನಾನು ಇದನ್ನು ಯೂಸೇ ಮಾಡಿರಲಿಲ್ಲ. ಸೊ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿದೆ. ರೆಕಾರ್ಡ್ ಏನೋ ಚೆನ್ನಾಗೇ ಆಗ್ತೈತೆ, ಆದರೆ ನಾನು ಅದನ್ನೆಲ್ಲ ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಾಗ ಯಾಕೋ ಒಂಥರ ಎಕೋ ಹೊಡಿತೈತೆ ವಾಯ್ಸು. ಸೊ ನೋಡೋಣ, ಸದ್ಯಕ್ಕೆ ಇವತ್ತು ವೀಡಿಯೋದಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೋ ವಾಯ್ಸ್ ಚೆನ್ನಾಗಿ ಬರ್ತಾ ಇಲ್ಲ. ಸೊ ಆ ರೀಸನ್ನಿಂದ ಎತ್ತಿಡ್ತಾ ಇದ್ದೀನಿ. ನೋಡೋಣ ಯಾರ ಹತ್ರ ಆದರೂ ರೆಡಿ ಮಾಡಿಸೋಣ, ಇಲ್ಲ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡಿಬಿಟ್ಟು ಆಮೇಲೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈ ಮೈಕ್ ಬ್ರ್ಯಾಂಡ್ ಬಂದು K8 ಅಂತ ಹೇಳ್ಬಿಟ್ಟು ಇದು ಕಂಪನಿ ನೇಮು. ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಈ ಥರದ ಸೊಲ್ಯೂಷನ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್ ಮೈಕ್ದೇನು ಪ್ರಾಬ್ಲಮ್ ಆಗ್ತಾಯಿಲ್ಲ, ಎಡಿಟ್ ಮಾಡಿ ನಾನು ಗ್ಯಾಲರಿಗೆ ಸೇವ್ ಮಾಡ್ತೀನಲ್ಲ ಆವಾಗ ವಾಯ್ಸು ಎಕೋ ಬರ್ತಾ ಇರೋದು. ಫ್ರೆಂಡ್ಸ್ ಇದು ಸಂಜೆ ವೀಡಿಯೋ. ಇವಾಗ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರನ್ನ ಕುಡಿತಾ ಇದ್ದೀನಿ. ಸೊ ಬಿಸಿನೀರು ಡೈಲಿ ಕುಡಿಯೋದ್ರಿಂದ ಹೊಟ್ಟೆ ಬಂದಿರುತ್ತೆ ಅಲ್ವಾ ಪ್ರೆಗ್ನೆನ್ಸಿಯಲ್ಲಿ, ಅದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಡೈಲಿ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಫ್ರೆಂಡ್ಸ್ ಇವತ್ತಿಂದು ಊಟ ಬಂದು ನಮ್ಮ ಮನೇಲಿ ಉಪ್ಸಾರು ಮತ್ತು ಸೊಪ್ಪಿನ ಪಲ್ಯ. ಸೊ ಹೆಲ್ತಿಗೆ ಒಳ್ಳೇದಲ್ವಾ, ಸೊ ಅದಕ್ಕೆ ಅಮ್ಮ ಮಾಡಿದರು. ಇವಾಗ ಊಟ ಮಾಡ್ತಾ ಇದ್ದೀನಿ. ಸೊ ಊಟ ಮಾಡಾದಮೇಲೆ ನಿಮಗೆ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಆವಾಗಲೇ 8 ಗಂಟೆ. ಸೊ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರಾತ್ರಿ ಹೊತ್ತು ಪಾಪ ಎದ್ದೇಳ್ತಾನೆ ಇರ್ತಾಳೆ ಮಧ್ಯ, ಆವಾಗ ನಿದ್ದೆ ಇರಲ್ಲ ಅಲ್ವಾ. ಸ್ವಲ್ಪ ಹೊತ್ತು ಇವಾಗ ಮಲ್ಕೊಂಡು ಎದ್ಬಿಟ್ರೆ ನೈಟಲ್ಲಿ ಎದ್ದೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು 1 ಅವರ್ ನಿದ್ದೆ ಮಾಡಿಬಿಡೋದು. ಸೊ ಆಮೇಲೆ ಪಾಪ ಎದ್ಮೇಲೆ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಮಲ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ. ಫ್ರೆಂಡ್ಸ್ ವಿಡಿಯೋ ನೋಡಿದ್ರಿ ಅಲ್ವಾ, ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ಹೊಸ ವೀಡಿಯೋದು ನೋಟಿಫಿಕೇಷನ್ನು ನಿಮ್ಮ ಮೊಬೈಲಿಗೆ ಬೇಗನೆ ನಿಮಗೆ ಫಸ್ಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.